ಎಲ್ಲ ನನ್ನ ಪ್ರೀತಿ ಗಾಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಗಿಲ್ಲಿ ಅವರು ಮತ್ತು ಅಶ್ವಿನಿ ಅವರು ಜಗಳ ಆಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಜಗಳ ಆಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಪ್ರೋಮೋ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಬರೀ ಈ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್, ಆಕ್ಚುಲಿ ಗಿಲ್ಲಿ ವರ್ಸಸ್ ಅಶ್ವಿನಿ ಈಗ ಫಸ್ಟ್ ವೀಕಿಂದನೂ ಇದೇ ಆಗ್ತಾ ಬರ್ತಾ ಇದೆ. ಜಗಳ ಇಬ್ರು ಕೂಡ ಟಾಮ್ ಅಂಡ್ ಜೆರಿ ಜಗಳ ಅಂತ ಅನ್ಕೊಳ್ಳುತ್ತೆ. ಕೆಲವೊಂದ್ಸತಿ ತುಂಬಾ ಸೀರಿಯಸ್ ಆಗಿ ಜಗಳ ಆಡ್ತಾರೆ. ಬಟ್ ಈ ಒಂದು ಜಗಳ ಆಕ್ಚುಲಿ ಸೀರಿಯಸ್ ಆಗೇ ಇದೆ. ಸೊ ಆಕ್ಚುಲಿ ಇದು ಕ್ಯಾಪ್ಟನ್ಸಿ ಓಟದ ಬಗ್ಗೆ ಇದ್ದಂತ ಜಗಳ. ಸೊ ಇದು ಕಳಪೆ ಉತ್ತಮದ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕಳಪೆ ಉತ್ತಮ ಕೊಡ್ಬೇಕಾದ್ರೆ ಏನಾದ್ರು ಮಾತು ಬಂದು ಜಗಳ ಆಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. ಬಟ್ ಈ ಪ್ರೋಮೋದಲ್ಲಿ ಎದ್ ಕಾಣಿಸ್ತಾ ಇರೋದು ಏನಂತಂದ್ರೆ ಇಬ್ರು ತಪ್ಪುಗಳನ್ನ ಇವರು ಮಾತಾಡ್ಕೊಂತ ಇದ್ದಾರೆ. ಅಂದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರ ತಪ್ಪುಗಳನ್ನ ಈ ಕಡೆ ಅಶ್ವಿನಿ ಮೇಡಮ್ ಅವ್ರು ಹೇಳ್ತಾರೆ, ಅಶ್ವಿನಿ ಮೇಡಮ್ ಅವ್ರ ತಪ್ಪುಗಳನ್ನ ಗಿಲ್ಲಿ ನಟ ಹೇಳ್ತಾರೆ. ಅಂದ್ರೆ ಗಿಲ್ಲಿ ಏನ್ ಹೇಳ್ತಾರೆ, ನೀವು ಮೈಕ್ ಹಾಕೊಳ್ಳಲ್ಲ, ಒಂದ್ಸತಿನೂ ಕ್ಯಾಪ್ಟನ್ ಆಗಿ ಯೋಗ್ಯತೆ ಇಲ್ಲ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಅಂಡ್ ಈ ಕಡೆ ಅಶ್ವಿನಿ ಅವರು ಇಲ್ಲಿ ನೀನು ತಿನ್ಕೊಂಡು ಉಣ್ಕೊಂಡು ಓಡಾಡೋದಾಯ್ತು, ಮನೆ ಎಲ್ಲ ಕೆಲಸ ಮಾಡಲ್ಲ, ಸೊ ನೀನು ಜೋಕರ್ ಅಂತ ಎಲ್ಲ ಪದಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ಈ ಕೊನೆ ಮೂಮೆಂಟ್ ಅಲ್ಲಿ ಇಲ್ಲಿ ತನಕ ಬಂದಿದ್ದಾರೆ, ಇನ್ನೇನು ಒಂದು 2 ವೀಕ್ಸ್ ಇದೆ. ಈ ಒಂದು ಇಬ್ರು ತಪ್ಪುಗಳನ್ನ ಅವ್ರವರೇ ಎತ್ತೆತ್ತು ಆಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ, ಓಕೆನಾ? ಸೊ ಒಟ್ಟಿನಲ್ಲಿ ಗೈಸ್, ಬಿಗ್ ಬಾಸ್ ನೋಡ್ತಾ ಇರೋರಿಗೆ ಈಗ ಆಕ್ಚುಲಿ ಒಂದು ಕುತೂಹಲ ಮೂಡಿರೋದು ಏನಂತಂದ್ರೆ, ಈಗ ಲಾಸ್ಟ್ ಅಲ್ಲಿ ಯಾಕೆ ಜಗಳ ಆಡ್ತಾ ಇದ್ದಾರೆ ಅಂತ ಒಂದೊಂದು ಕುತೂಹಲ ಮೂಡ್ತಾ ಇದೆ. ಸೊ ಐ ಥಿಂಕ್ ಇಬ್ಬರು ಕೂಡ ಸ್ವಲ್ಪ ತಾಳ್ಮೆಯಿಂದ ವರ್ತಿಸ್ಬೇಕು. ಯಾಕಂದ್ರೆ ಆ ಗಿಲ್ಲಿಯವ್ರಿಗೂ ಲೈಕ್ ಬೇಡ, ಅದು ಸುಮ್ಮನೆ ಯಾಕೆ ಇವಾಗ ಕ್ಯಾಪ್ಟನ್ಸಿ ಬಗ್ಗೆ, ಯಾಕಂದ್ರೆ ಕ್ಯಾಪ್ಟನ್ಸಿ ಓಟನೇ ಮುಗಿದೋಯ್ತು, ಕ್ಯಾಪ್ಟನ್ಸಿ ಟಾಸ್ಕ್ ಆಲ್ರೆಡಿ ಧನುಷ್ ಅವ್ರು ಗೆದ್ದಿರೋದ್ರಿಂದ. ಸೊ ಅಶ್ವಿನಿ ಅವ್ರಿಗೂ ಬೇಡವಾಗಿತ್ತೇನೋ ಗಿಲ್ಲಿನ ಬ್ಲೇಮ್ ಮಾಡೋದು ಅಂತ ಅನ್ಸುತ್ತೆ. ಸೊ ಯಾವ ಕಾರಣಕ್ಕೆ ಅಂತ ಇವಾಗಲೂ ಗೊತ್ತಾಗ್ತಾರೆ. ನಿಮ್ಗೆ ಅನಿಸುತ್ತೆ ಗೈಸ್, ಯಾರ್ದು ತಪ್ಪಿರ್ಬೋದು ಇವರಿಬ್ಬರಲ್ಲಿ? ಅಶ್ವಿನಿ ಅವ್ರದ್ದು ಫಸ್ಟ್ ಸ್ಟಾರ್ಟ್ ಮಾಡಿರ್ತಾರೆ ಜಗಳನ, ಇಲ್ಲಾಂದ್ರೆ ಗಿಲ್ಲಿ ಅವ್ರು ಸ್ಟಾರ್ಟ್ ಮಾಡಿರ್ತಾರೆ? ನೀವು ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಿನಲ್ಲಿ ಗೈಸ್, ಈ ಪ್ರೋಮೋದಲ್ಲಿ ಯಾವುದೇ ಕಾರಣಕ್ಕೂ ಏನು ಕ್ಲಾರಿಟಿ ಸಿಗ್ತಲ್ಲ. ಸೊ ಲೈಕ್ ಎಪಿಸೋಡ್ ನೋಡಿ ಮಾತಾಡೋಣ ಈ ಪ್ರೋಮೋ ಬಗ್ಗೆ. ಅಂಡ್ ಈ ಜಗಳ, ಈ ಒಂದು ಟಾಮ್ ಅಂಡ್ ಜೆರಿ ಜಗಳ ಬಗ್ಗೆ ನಮಗೆ ಡೇ 1 ನೋಡ್ಕೊಂಡ್ ಬರ್ತಾ ಇದೀವಿ. ಇವರಿಬ್ರು ಲೈಕ್ ಜಗಳಗಳು ಏನಾಗ್ತದೆ, ಏನು ಬಿಡ್ತದೆ ಅಂತ. ಸೊ ಇನ್ನೇನು ಹತ್ತತ್ರ ಇನ್ನೊಂದು 2 ವೀಕ್ಸ್ ಇದೆ. ಸೊ ನನ್ನ ಪ್ರಕಾರ ಕೂಲಾಗಿ ಹ್ಯಾಂಡಲ್ ಮಾಡ್ಕೊಂಡು, ಇವನ್ ಅದನ್ನ ಕಾವ್ಯ ಅವರು ಕೂಡ ಹೇಳ್ತಾರೆ ಮೊನ್ನೆ ಒಂದು ಎಪಿಸೋಡಲ್ಲಿ, ಯಾಕೆ ನೀನು ಬೇಕು ಅಂತ ಜಗಳ ಅವರು ಮಾಡ್ತಾರೆ, ನೀನು ಯಾಕೆ ಹೋಗ್ತಾ ಇದೆಯಾ ಅಂತ ಹೇಳಿದಾಗ ನಾನು ಸುಮ್ಮನೆ ಅದೇ ಅವ್ರು ಬೇಕು ಅಂತಾನೆ ಲೈಕ್ ಮಾತಾಡ್ತಾರೆ ಅಂತ ಗಿಲ್ಲಿಯವರು ಹೇಳ್ತಾರೆ. ಬಟ್ ಗಿಲ್ಲಿಯವರು ಲೈಕ್ ಸ್ಟಾರ್ಟಿಂಗ್ ಅಲ್ಲಿ ಟೀಸ್ ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ ಅವರು, ಸಣ್ಣದಾಗಿ ಏನೋ ಮಾಡ್ತಾರೆ. ಅವರು ಅದಾದ್ಮೇಲೆ ಅಶ್ವಿನಿ ಅವರು ಮತ್ತು ಧ್ರುವಂತರು ಅದನ್ನು ಜಾಸ್ತಿ ಮಾಡ್ತಾರೆ. ಸೊ ಇದು ಇಲ್ಲಿ ಸ್ಟಾರ್ಟಿಂಗ್ ಕಿಡಿ ಎತ್ತುಗಳ ಕಚ್ಚಿರೋದೇ ಇವರಾಗಿರ್ತಾರಲ್ಲ. ಸೊ ಅದನ್ನೇ ಲೈಕ್ ಇವರೇ ಕಂಟ್ರೋಲ್ ಮಾಡ್ಕೊಬಿಟ್ರೆ, ಗೇಲಿ ಮಾಡ್ದಂಗೆ ಇದ್ದಿದ್ರೆ ಮೇ ಬಿ ಜಗಳ ಆಗೋದು ತಪ್ಪಿತ್ತೆ ಅಂತ ನಮ್ಗೆ ಅನ್ಸುತ್ತೆ. ಇಲ್ಲಿ ಗಿಲ್ಲಿ ನಟರು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು 2 ವೀಕ್ಸ್ ಇದೆ, ಮೇ ಬಿ ಏನಾದ್ರು ನನ್ನ ಆಟಕ್ಕೆ ತೊಂದರೆ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು. ಯಾಕಂದರೆ ಈಗ ಗಿಲ್ಲಿ ಅಶ್ವಿನಿ ಅವರು ಹೆಂಗಂದ್ರೆ ತೀರಾ ಅತಿರೇಕ ಮಾಡ್ಕೊಬಿಡ್ತಾರೆ. ಒಂದು ಸ್ವಲ್ಪ ಹೇಳಿದ್ರು ಕೂಡ ಅವರು ಜೋರಾಗಿ ಹೇಳ್ತಾರೆ. ಆಮೇಲೆ ಪದಗಳ ಬಳಕೆ ಮೇಲೆ ಸ್ವಲ್ಪ ಅದು ಇದು ಬಂದೇ ಬರುತ್ತೆ. ಇದ್ರ ಬಗ್ಗೆ ಇಬ್ರಿಗೂ ಕಂಟ್ರೋಲಲ್ಲಿ ಇತ್ತು ಅಂತಂದರೆ ಮೇ ಬಿ ಇವರ ಆಟಕ್ಕೆ ತೊಂದರೆ ಆಗಲ್ಲ. ಮೇ ಬಿ ಇನ್ನೇನು ಟಾಪ್ 5 ಇಬ್ಬರು ಇರ್ತಾರೆ ಅಂತ ನನಗನ್ಸುತ್ತೆ. ನೋಡೋಣ ಗೈಸ್, ಯಾರು ವಿನ್ ಆಗ್ತಾರೆ, ಏನು ಕತೆ. ಸೊ ಇನ್ನೊಂದು 2 ವಾರ ಅಷ್ಟೇ ಇರೋದು. ದಯವಿಟ್ಟು ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಒಟ್ಟಿನಲ್ಲಿ ಗೈಸ್, ಇಬ್ಬರ ಜಗಳ ಮೂರನೇವರಿಗೆ ಲಾಭ ಆಗಬಾರ್ದು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಐ ಥಿಂಕ್ ಇವರಿಬ್ಬರ ಜಗಳದಲ್ಲಿ ಮೂರನೇವರು ಬಂದು ಬಂಡವಾಳ ಬೇಯಿಸ್ಕೊಳ್ತಾರೆ. ಸೊ ಐ ಥಿಂಕ್ ನೋಡುವ ಏನಾಗುತ್ತೆ. ಇವತ್ತಿನ ಎಪಿಸೋಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಬರುವಾಗ ಲೈವಲ್ಲಿ ಸಿಗುತ್ತಾ ಒಂದಷ್ಟು ಡಿಸ್ಕಷನ್ ಮಾಡೋಣ ಇವತ್ತಿನ ಸಾಯಂಕಾಲ ಲೈವಲ್ಲಿ, ಓಕೆನಾ? ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಾಗ ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಬಾಯ್.